probability class 7 previous class ಅಲ್ಲಿ ಮಲ್ಟಿಪ್ಲಿಕೇಶನ್ ಥಿಯರಮ್ ಆನ್ ಪ್ರಾಬಬಿಲಿಟಿ ಮಾಡ್ಕೊಂಡಿದ್ವಿ. ಜೊತೆಗೆ ಇಂಡಿಪೆಂಡೆಂಟ್ ಈವೆಂಟ್ಸ್ ಅಂದರೆ ಏನು ಅಂತ ಹೇಳಿದ್ವಿ. ಇವಿಷ್ಟು ಗೊತ್ತಿರಬೇಕು. ಮಲ್ಟಿಪ್ಲಿಕೇಶನ್ನ ಥಿಯರಮ್ ಆನ್ ಪ್ರಾಬಬಿಲಿಟಿ ಏನಂತ ಹೇಳಿದ್ವಿ ಅಂದರೆ ಪ್ರಾಬಬಿಲಿಟಿ ಆಫ್ ಎ ಇಂಟರ್ಸೆಕ್ಷನ್ ಬಿ ಇಂಟರ್ಸೆಕ್ಷನ್ ಸಿ ಅಂದರೆ simultaneous occurrence of 3 events is equal to P of A into first ಏನೇನು ಅದನ್ನು ಬರ್ಕೋಬೇಕು. ನೆಕ್ಸ್ಟ್ P of B by A into P of C by A intersection B. ಹೌದಾ? ಇದಕ್ಕೆ ನಾವು ಮಲ್ಟಿಪ್ಲಿಕೇಶನ್ ಥಿಯರಮ್ ಆನ್ ಪ್ರಾಬಬಿಲಿಟಿ ಸೈಮಲ್ಟೇನಿಯಸ್ ಅಕರೆನ್ಸ್ ಆಫ್ 3 ಇವೆಂಟ್ಸ್ ಹೇಳಿದ್ವಿ. ಹೌದಾ? ಇದೇ ಥರ ನೋಟ್ ಅಂತೇಳಿ ಸೈಮಲ್ಟೇನಿಯಸ್ ಅಕರೆನ್ಸ್ ಆಫ್ ಎನ್ ಇವೆಂಟ್ಸಿಗೂ ಫಾರ್ಮುಲಾ ಬರ್ಕೊಂಡಿದ್ವಿ. ನೆಕ್ಸ್ಟು ಇಫ್ ಎ ಆ್ಯಂಡ್ ಬಿ ಆರ್ ಇಂಡಿಪೆಂಡೆಂಟ್ ಅಂತಿತ್ತು ಅಂದರೆ ದೆನ್ ಪಿ ಆಫ್ ಎ ಇಂಟರ್ಸೆಕ್ಷನ್ ಬಿ ಇಸ್ ಈಕ್ವಲ್ ಟು P of A into P of B, where P of A not equal to 0, P of B not equal to 0. ಹೌದಾ? ಇದು ಮಾಡ್ಕೊಂಡಿದ್ವಿ, ಗೊತ್ತಿರಬೇಕು. ಅಂದರೆ 2 events are independent ಅಂತ ಹೇಳಿದ್ರೆ ಏನು ಬರೀತೀವಿ ನಾವು? P of A intersection B is equal to P of A into P of B, where P of A not equal to 0 and P of B not equal to 0. ಹೌದಾ? ನೋಡಿ, ಮಲ್ಟಿಪ್ಲಿಕೇಶನ್ ಥಿಯರಮ್ ಆನ್ ಪ್ರಾಬಬಿಲಿಟಿಯಲ್ಲಿ ಆಲ್ರೆಡಿ ಅರೌಂಡ್ 5 ಪ್ರಾಬ್ಲಮ್ಸ್ ಮಾಡ್ಕೊಂಡಿದ್ವಿ. ನೆಕ್ಸ್ಟ್ ಪ್ರಾಬ್ಲಮ್ ತೊಗೊಂಡಿರಿ. ಪ್ರಾಬ್ಲಮ್ ನಂಬರ್ 5. ಇಫ್ ಎ ಆ್ಯಂಡ್ ಬಿ ಆರ್ ಇಂಡಿಪೆಂಡೆಂಟ್ ಈವೆಂಟ್ಸ್, ಪ್ರಾಬ್ಲಮ್ ನಂಬರ್ 5, ಇಫ್ ಎ ಆ್ಯಂಡ್ ಬಿ ಆರ್ ಇಂಡಿಪೆಂಡೆಂಟ್ ಈವೆಂಟ್ಸ್ then prove that first one, A and B dash, A and B dash, A dash and B, A dash and B, A dash and B dash are also independent. A dash and B dash are also independent. ಹೌದಾ? ನೋಡಿ, ಈಸಿ ಇದೆ. given A and B are independent. ಹೌದಾ? A and B are independent ಇತ್ತು ಅಂದರೆ ನಮಗೇನು ಗೊತ್ತಿರೋದು? ದಟ್ ಇಂಪ್ಲೈಸ್ P of A intersection B is equal to P of A into P of B. ಹೌದಾ? ಈಗ ನೋಡಿ, ಫಸ್ಟ್ ಅವನಿಗೆ ಎ ಆ್ಯಂಡ್ ಬಿ ಡ್ಯಾಶ್ ಆರ್ ಇಂಡಿಪೆಂಡೆಂಟ್ ಅಂತ ಹೇಳಿದ್ವಿ ಅಂದರೆ ಪಿ ಆಫ್ ಎ ಇಂಟರ್ಸೆಕ್ಷನ್ ಬಿ ಡ್ಯಾಶ್ ಇಸ್ ಈಕ್ವಲ್ ಟು ಪಿ ಆಫ್ ಎ ಇಂಟು ಪಿ ಆಫ್ ಬಿ ಡ್ಯಾಶ್ ಅಂತೇಳಿ ಪ್ರೂವ್ ಮಾಡಬೇಕಷ್ಟೆ. ಹೌದಾ? ನೋಡಿ, ನಾವು ಪಿ ಆಫ್ ಎ ಇಂಟರ್ಸೆಕ್ಷನ್ ಬಿ ಡ್ಯಾಶ್ ಇದನ್ನು ಕ್ಯಾಲ್ಕುಲೇಟ್ ಮಾಡೋಕ್ಕೆ ಟ್ರೈ ಮಾಡ್ತೀವಿ. ಪಿ ಆಫ್ ಎ ಇಂಟರ್ಸೆಕ್ಷನ್ ಬಿ ಡ್ಯಾಶ್ ಅನ್ನು ನಮಗೆ ಏನು ಗೊತ್ತಿರೋದು ಅಂದರೆ ಪಿ ಆಫ್ ಎ ಮೈನಸ್ ಪಿ ಆಫ್ ಎ ಇಂಟರ್ಸೆಕ್ಷನ್ ಬಿ ಬರೀತಿದ್ವಿ. ಹೌದಾ? ಫಸ್ಟ್ ಪಿ ಯು ಸಿಯಲ್ಲಿ ಫಾರ್ಮುಲಾ ಇದು. ಫಸ್ಟ್ ಪಿ ಯು ಸಿ ರಿವಿಷನ್ ಮಾಡ್ಕೋಬೇಕಾದ್ರೆ ಇದನ್ನು ಹೇಳಿದ್ದೀವಿ, ಗೊತ್ತಿರಬೇಕು. ಇಲ್ಲಿ ಯಾವುದಕ್ಕೆ ಡ್ಯಾಶ್ ಇರಲ್ಲ ಅದನ್ನು ಬರ್ಕೋಬೇಕು. ಪಿ ಆಫ್ ಎ ಮೈನಸ್ ಪಿ ಆಫ್ ಎ ಇಂಟರ್ಸೆಕ್ಷನ್ ಬಿ ಅಂತ ಹೇಳಿದ್ವಿ. ಹೌದಾ? ಇದು ನೋಡಿ, ಪಿ ಆಫ್ ಎ ಇಂಟರ್ಸೆಕ್ಷನ್ ಬಿ ಅಂದರೆ ಪಿ ಆಫ್ ಎ ಇಂಟು ಪಿ ಆಫ್ ಬಿ ಗೊತ್ತಿದೆ ಅಲ್ಲ. ಪಿ ಆಫ್ ಎ ಮೈನಸ್ ಪಿ ಆಫ್ ಎ ಇಂಟು ಪಿ ಆಫ್ ಬಿ ಬರೀತೀವಿ. ಈ ಎರಡರಲ್ಲೂ ಪಿ ಆಫ್ ಎ ಕಾಮನ್ ತೊಗೊಂಡ್ವಿ ಅಂದರೆ 1 ಮೈನಸ್ ಪಿ ಆಫ್ ಬಿ ಬರುತ್ತೆ. ಹೌದಾ? ನೋಡಿ, 1 ಮೈನಸ್ ಪಿ ಆಫ್ ಬಿನ ಏನು ಬರಿಬೋದು ಅಂದರೆ ನಾವು ಪಿ ಆಫ್ ಬಿ ಡ್ಯಾಶ್ ಅಂತ ಬರಿಬೋದು. ಹೌದಾ? ಗೊತ್ತಿರ್ಬೇಕು ನಮಗೆ. ಪಿ ಆಫ್ ನಾಟ್ ಎ ಅಂದರೆ 1 ಮೈನಸ್ ಪಿ ಆಫ್ ಎ ಬರಿತಾ ಇದ್ವಿ. ಅದ ಪಿ ಆಫ್ ಎ ಡ್ಯಾಶ್ ಅಂತ ಹೇಳಿದ್ರೆ 1 ಮೈನಸ್ ಪಿ ಆಫ್ ಎ ಈ ಥರ ಬರಿಬೋದು. ಹೌದಾ? ಈ ಫಾರ್ಮುಲಾನು ಗೊತ್ತಿದೆ.
1 ಮೈನಸ್ ಪಿ ಆಫ್ ಬಿ ಅಂತ ಹೇಳಿದ್ರೆ ಪಿ ಆಫ್ ನಾಟ್ ಬಿ ಅಂತೇಳಿ, ಅದಕ್ಕೆ ಪಿ ಆಫ್ ಬಿ ಡ್ಯಾಶ್ ಬರ್ಕೊಂಡ್ಬಿಡ್ತೀವಿ. ಹೌದಾ? ಅಂದರೆ ನಾವು ಇಲ್ಲೇನು ಬಂತು, ಪಿ ಆಫ್ ಎ ಇಂಟರ್ಸೆಕ್ಷನ್ ಬಿ ಡ್ಯಾಶ್ ಅಂದರೆ ಪಿ ಆಫ್ ಎ ಇಂಟು ಪಿ ಆಫ್ ಬಿ ಡ್ಯಾಶ್ ಬಂತಲ್ಲ. ದೇರ್ಫೋರ್ ಎ ಆ್ಯಂಡ್ ಬಿ ಡ್ಯಾಶ್ ಆರ್ ಇಂಡಿಪೆಂಡೆಂಟ್. ಹೌದಾ? ನೋಡಿ ಈಸಿ ಇದೆ, ಹೇಗೆ ಮಾಡ್ಕೊಂಡ್ವಿ ಅಂತೇಳಿ ಗೊತ್ತಾಗಬೇಕಷ್ಟೆ. ನೋಡಿ ಸೇಮ್ ಐಡಿಯಾ ಯೂಸ್ ಮಾಡಿಕೊಂಡು ಬಿನ ಸಿಂಪ್ಲಿಫೈ ಮಾಡ್ಬೋದು. ನೋಡಿ ವಿಡಿಯೋ ಪಾಸ್ ಮಾಡ್ಬಿಟ್ಟು ಟ್ರೈ ಮಾಡಿ, ಬರುತ್ತೆ ನೋಡ್ಕೊಳ್ಳಿ. ಬಿ ನಾವು ಪಿ ಆಫ್ ಎ ಡ್ಯಾಶ್ ಇಂಟರ್ಸೆಕ್ಷನ್ ಬಿ ಚೆಕ್ ಮಾಡಬೇಕು. ಹೌದಾ? ಪಿ ಆಫ್ ಎ ಡ್ಯಾಶ್ ಇಂಟರ್ಸೆಕ್ಷನ್ ಬಿ ಅಂದರೆ ಪಿ ಆಫ್ ಬಿ ಮೈನಸ್ ಪಿ ಆಫ್ ಎ ಇಂಟರ್ಸೆಕ್ಷನ್ ಬಿ, ದಟ್ ಈಸ್ ಈಕ್ವಲ್ ಟು ಪಿ ಆಫ್ ಬಿ ಮೈನಸ್ ಇದನ್ನು ಪಿ ಆಫ್ ಎ ಇಂಟು ಪಿ ಆಫ್ ಬಿ ಬರಿಬೋದು. ಎರಡರಲ್ಲೂ ಈಗ ಪಿ ಆಫ್ ಬಿನ ಕಾಮನ್ ತೊಗೊಂಡ್ವಿ ಅಂದರೆ 1 ಮೈನಸ್ ಪಿ ಆಫ್ ಎ ಬರುತ್ತೆ. 1 ಮೈನಸ್ ಪಿ ಆಫ್ ಏನು ಹೇಗೆ ಬರಿಬೋದು, ಪಿ ಆಫ್ ಬಿ ಇಂಟು ಪಿ ಆಫ್ ಎ ಡ್ಯಾಶ್. ಹೌದಾ? ಅಂದರೆ ದಫೋ ಇಲ್ಲೇನು ಗೊತ್ತಾಯಿತು, ಪಿ ಆಫ್ ಎ ಡ್ಯಾಶ್ ಇಂಟರ್ಸೆಕ್ಷನ್ ಬಿ ಇಸ್ ಈಕ್ವಲ್ ಟು ಪಿ ಆಫ್ ಬಿ ಇಂಟು ಪಿ ಆಫ್ ಎ ಡ್ಯಾಶ್ ಬಂತು. ಹೌದಾ? ಈ ಥರ ಇತ್ತು ಅಂದರೆ ಏನು ಬರಿಬೋದು, ಪಿ ಆಫ್ ಎ ಡ್ಯಾಶ್ ಇಂಟು ಪಿ ಆಫ್ ಬಿ ಥರ ಇದೆ ತಾನೆ. ದಫೋ ಎ ಡ್ಯಾಶ್ ಆ್ಯಂಡ್ ಬಿ ಆರ್ ಇಂಡಿಪೆಂಡೆಂಟ್. ಆಯ್ತಲ್ಲ? ನೋಡಿ ಎರಡು ಗೊತ್ತಾಯ್ತು. ಇದೊಂದು ಸೇಮ್ ಐಡಿಯಾ ಯೂಸ್ ಮಾಡ್ಕೊಂಡೀಗ ಥರ್ಡ್ ಒನ್ ಮಾಡ್ಕೊತೀವಿ. ಥರ್ಡ್ ಒನ್ ಎ ಡ್ಯಾಶ್ ಆ್ಯಂಡ್ ಬಿ ಡ್ಯಾಶ್ ಮಾಡ್ಕೋಬೇಕು ತಾನೆ. ನೋಡಿ ನಾವು ಸಿಗೆ ನಾವು ಪಿ ಆಫ್ ಎ ಡ್ಯಾಶ್ ಇಂಟರ್ಸೆಕ್ಷನ್ ಬಿ ಡ್ಯಾಶ್. ಹೌದಾ? ನೋಡಿ ಇದನ್ನು ಕೇರ್ಫುಲ್ ಮಾಡ್ಕೋಬೇಕು, ಡೈರೆಕ್ಟಾಗಿ ಬರಲ್ಲ. ಪಿ ಆಫ್ ಎ ಡ್ಯಾಶ್ ಇಂಟರ್ಸೆಕ್ಷನ್ ಬಿ ಡ್ಯಾಶ್ ಅಂತ ಹೇಳಿದ್ರೆ ಪಿ ಆಫ್ ಎ ಯೂನಿಯನ್ ಬಿ ಹೋಲ್ ಡ್ಯಾಶ್ ಬರೀಬೋದು. ಪಿ ಆಫ್ ಎ ಯೂನಿಯನ್ ಬಿ ಹೋಲ್ ಡ್ಯಾಶ್ ಅಂದರೆ ಇದನ್ನ 1 ಮೈನಸ್ ಪಿ ಆಫ್ ಎ ಯೂನಿಯನ್ ಬಿ ಬರಿತೀವಿ. ಹೌದಾ? ಸರಿ, 1 ಮೈನಸ್ ಪಿ ಆಫ್ ಎ ಯೂನಿಯನ್ ಬಿ ಅಂದರೆ 1 ಮೈನಸ್ ಪಿ ಆಫ್ ಎ ಯೂನಿಯನ್ ಬಿ ಅಂದರೆ ಪಿ ಆಫ್ ಎ ಪ್ಲಸ್ ಪಿ ಆಫ್ ಬಿ ಮೈನಸ್ ಪಿ ಆಫ್ ಎ ಇಂಟರ್ಸೆಕ್ಷನ್ ಬಿ ಬರಿಬೋದಲ್ಲ. 1 ಮೈನಸ್ ಪಿ ಆಫ್ ಎ ಮೈನಸ್ ಪಿ ಆಫ್ ಬಿ ಪ್ಲಸ್ ಪಿ ಆಫ್ ಎ ಇಂಟರ್ಸೆಕ್ಷನ್. ಹೌದಾ? 1 ಮೈನಸ್ ಪಿ ಆಫ್ ಎ ಅಂದರೆ ಪಿ ಆಫ್ ಎ ಡ್ಯಾಶ್ ಬರುತ್ತೆ. ಯಾಕಂದರೆ 1 ಮೈನಸ್ ಪಿ ಆಫ್ ಎ ಅಂದರೆ ಪಿ ಆಫ್ ಎ ಡ್ಯಾಶ್ ಅಲ್ಲ, ಅದು ಬರ್ಕೊಂಡಿದ್ವಿ. ಮೈನಸ್ ಪಿ ಆಫ್ ಬಿ ಆಸ್ ಇಟ್ ಈಸು ಪ್ಲಸ್ ಪಿ ಆಫ್ ಎ ಇಂಟರ್ಸೆಕ್ಷನ್ ಬಿ ಅಂದರೆ ಏನು ಗೊತ್ತಿರೋದು, ಪಿ ಆಫ್ ಎ ಇಂಟು ಪಿ ಆಫ್ ಬಿ ಬರೀಬೋದಲ್ಲ. ನೋಡಿ ಫಸ್ಟ್ ಹೇಗೆ ಮಾಡ್ತಾ ಇದೀವಿ ಗೊತ್ತಾಗಬೇಕು. ಎ ಡ್ಯಾಶ್ ಇಂಟರ್ಸೆಕ್ಷನ್ ಬಿ ಡ್ಯಾಶ್ ಇತ್ತು, ಈ ಥರ ಇತ್ತು ಅಂದರೆ ಎ ಯೂನಿಯನ್ ಬಿ ಹೋಲ್ ಡ್ಯಾಶ್ ಬರೀಬೋದು. ಅಂದರೆ 1 ಮೈನಸ್ ಪಿ ಆಫ್ ಎ ಯೂನಿಯನ್ ಬಿ. ಪಿ ಆಫ್ ಎ ಯೂನಿಯನ್ ಬಿಗೆ ಫಸ್ಟ್ ಪಿ ಯು ಸಿ ಫಾರ್ಮುಲಾ ಯೂಸ್ ಮಾಡಿದ್ವಿ, ಮೈನಸಿಂದ ಮಲ್ಟಿಪ್ಲೈ ಮಾಡಿದ್ವಿ. 1 ಮೈನಸ್ ಪಿ ಆಫ್ ಎ ಅಂದರೆ ಪಿ ಆಫ್ ಎ ಡ್ಯಾಶು, ಪಿ ಆಫ್ ಎ ಇಂಟರ್ಸೆಕ್ಷನ್ ಬಿ ಅಂದರೆ ಪಿ ಆಫ್ ಎ ಇಂಟು ಪಿ ಆಫ್ ಬಿ ಬರ್ಕೊಂಡ್ವಿ. ಹೌದಾ? ನೆಕ್ಸ್ಟ್ ನೋಡಿ ಏನು ಮಾಡ್ಕೊತೀವಿ ಅಂತೇಳಿ. ನೆಕ್ಸ್ಟು ಇವೆರಡರಲ್ಲೂ ಮೈನಸ್ ಪಿ ಆಫ್ ಬಿನ ಕಾಮನ್ ತೊಗೊಂಡೆ ಅಂದರೆ ಇದು 1 ಆಯಿತು, ಮೈನಸ್ ಪಿ ಆಫ್ ಬಿ ಕಾಮನ್ ತೊಗೊಂಡೆ ಅಂದರೆ ಪಿ ಆಫ್ ಎ ಬಂದ್ಬಿಡುತ್ತೆ. ಹೌದಾ? ಅಥವಾ ಪಿ ಆಫ್ ಎ ಡ್ಯಾಶ್ ಮೈನಸ್ ಪಿ ಆಫ್ ಬಿ ಇಂಟು 1 ಮೈನಸ್ ಪಿ ಆಫ್ ಎ ಅಂದರೆ ಮತ್ತೆ ಪಿ ಆಫ್ ಎ ಡ್ಯಾಶ್ ಬರುತ್ತಲ್ಲ. ಎರಡಲ್ಲೂ ಪಿ ಆಫ್ ಎ ಡ್ಯಾಶ್ ಕಾಮನ್ ತೊಗೊಂಡ್ವಿ ಅಂದರೆ 1 ಮೈನಸ್ ಪಿ ಆಫ್ ಬಿ ಬಂದ್ಬಿಡುತ್ತೆ. ಹೌದಾ? 1 ಮೈನಸ್ ಪಿ ಆಫ್ ಬಿ ಅಂದರೆ ಪಿ ಆಫ್ ಬಿ ಡ್ಯಾಶ್ ಬರುತ್ತಲ್ಲ. ದೇರ್ಫೋರ್ ಪಿ ಆಫ್ ಎ ಡ್ಯಾಶ್ ಇಂಟು ಪಿ ಆಫ್ ಬಿ ಡ್ಯಾಶ್. ಹೌದಾ? ಅಂದರೆ ಪಿ ಆಫ್ ಎ ಡ್ಯಾಶ್ ಇಂಟರ್ಸೆಕ್ಷನ್ ಬಿ ಡ್ಯಾಶ್ ಇಸ್ ಈಕ್ವಲ್ ಟು ಪಿ ಆಫ್ ಎ ಡ್ಯಾಶ್ ಇಂಟು ಪಿ ಆಫ್ ಬಿ ಡ್ಯಾಶ್ ಬಂತು. ದೇರ್ಫೋರ್ ಎ ಡ್ಯಾಶ್ ಆ್ಯಂಡ್ ಬಿ ಡ್ಯಾಶ್ ಆರ್
ಇಂಡಿಪೆಂಡೆಂಟ್. ಗೊತ್ತಾಯ್ತಲ್ಲ ನೋಡಿ, ಈ ಥರ ಪ್ರಾಬ್ಲಮ್ ಎಕ್ಸಾಮಿಗೆ ಕೇಳ್ತಾ ಇರ್ತಾರೆ, ಐಡಿಯಾ ಗೊತ್ತಿರಬೇಕು ಹೇಗೆ ಮಾಡ್ಕೋಬೇಕಂತೇಳಿ. ಇಫ್ ಎ ಆ್ಯಂಡ್ ಬಿ ಆರ್ ಇಂಡಿಪೆಂಡೆಂಟ್, ಎ ಆ್ಯಂಡ್ ಬಿ ಡ್ಯಾಶ್ ಆರ್ ಇಂಡಿಪೆಂಡೆಂಟ್, ಎ ಡ್ಯಾಶ್ ಆ್ಯಂಡ್ ಬಿ ಆರ್ ಇಂಡಿಪೆಂಡೆಂಟ್. ಹೌದಾ? ನೆಕ್ಸ್ಟು ಎ ಡ್ಯಾಶ್ ಆ್ಯಂಡ್ ಬಿ ಡ್ಯಾಶ್ ಆರ್ ಇಂಡಿಪೆಂಡೆಂಟ್. ಈಗ ಗೊತ್ತಿರ್ಬೇಕು ನಮಗೆ. ಕಾಂಪಿಟೇಟಿವ್ ಒಂದು ಸಲ ಡೈರೆಕ್ಟಾಗಿ ಬರ್ಕೊಂಬಿಟ್ಟು ಸಿಂಪ್ಲಿಫೈ ಮಾಡ್ತಾ ಹೋಗ್ತೀವಿ. ಆಯ್ತಲ್ಲ? ನೆಕ್ಸ್ಟು ನೆಕ್ಸ್ಟ್ ಪ್ರಾಬ್ಲಮ್ ನಂಬರ್ 6. Problem number 6. If A and B are two independent events, then prove that the probability of occurrence of at least one of A and B is given by 1 minus P of A dash into P of B dash. 1 minus P of A dash into P of B dash. ನೋಡಿ, ಈಸಿ ಇದೆ. ಇಲ್ಲೂ ಗಿವನ್ ಏನು ಕೊಟ್ಟಿರೋದು ಅಂದರೆ ಎ ಆ್ಯಂಡ್ ಬಿ ಆರ್ ಟು ಇಂಡಿಪೆಂಡೆಂಟ್ ಈವೆಂಟ್ಸ್ ಅಂತ ಹೇಳಿದಾರಲ್ಲ. ಗಿವನ್ ಎ ಆ್ಯಂಡ್ ಬಿ ಆರ್ ಇಂಡಿಪೆಂಡೆಂಟ್ ಈವೆಂಟ್ಸ್. ಎ ಆ್ಯಂಡ್ ಬಿ ಆರ್ ಇಂಡಿಪೆಂಡೆಂಟ್ ಈವೆಂಟ್ಸ್ ಆಯಿತು ಅಂದರೆ ದಟ್ ಇಂಪ್ಲಾಸ್ ಏನು ಬರೀಬೋದು? ಪಿ ಆಫ್ ಎ ಇಂಟರ್ಸೆಕ್ಷನ್ ಬಿ ಇಸ್ ಈಕ್ವಲ್ ಟು ಪಿ ಆಫ್ ಎ ಇಂಟು ಪಿ ಆಫ್ ಬಿ. ಹೌದಾ? ಫಸ್ಟ್ ಏನು ಬರ್ಕೊಂಡ್ಬಿಡ್ತೀವಿ. ನೆಕ್ಸ್ಟ್ ನಾವು ಅಲ್ಲಿ ಏನು ಪ್ರೂವ್ ಮಾಡೋಕ್ಕೆ ಹೇಳಿರೋದು? ಪ್ರೂವ್ ದಟ್ ದ ಪ್ರಾಬಬಿಲಿಟಿ ಆಫ್ ಅಕ್ಕರೆನ್ಸ್ ಆಫ್ ಅಟ್ಲೀಸ್ಟ್ ಒನ್ ಆಫ್ ಎ ಆ್ಯಂಡ್ ಬಿ. ಹೌದಾ? ನೋಡಿ, ನಾವು ಪಿ ಆಫ್ at least one of A and B is equal to. at least one of A and B ಅಂದರೆ ಗೊತ್ತಿರಬೇಕು ನಮಗೆ. at least one of A and B ಅಂದರೆ A ಯೂನಿಯನ್ B ಅಂತೇಳಿ. at least one of A and B ಅಂದರೆ A ಆದರೂ ಇರಬೇಕು ಅಥವಾ B ಆದರೂ ಇರಬೇಕು ಅಥವಾ ಎರಡೂ ಇರ್ಬೋದು. ಅಟ್ಲೀಸ್ಟ್ ಅದ ಒನ್ ಅಥವಾ ಒನ್ಕಿಂತ ಜಾಸ್ತಿ ಈ ಥರ. ಹೌದಾ? ಈಗ ಎ ಇರ್ಬೋದು ಅಥವಾ ಬಿ ಇರ್ಬೋದು ಅಥವಾ ಬೋತ್ ಎ ಆ್ಯಂಡ್ ಬಿ ಇರ್ಬೋದು. ಅಂದ್ರೆ ಅಲ್ಲಿ ಏನು ಬಂದ್ಬಿಡುತ್ತೆ ಅಂದ್ರೆ ಎ ಯೂನಿಯನ್ ಬಿ ಬಂದ್ಬಿಡುತ್ತೆ. ಹೌದಾ? ಇದು ನಾವು ಪಿ ಆಫ್ ಎ ಯೂನಿಯನ್ ಬಿನ 1 ಮೈನಸ್ ಪಿ ಆಫ್ ಎ ಡ್ಯಾಶ್ ಇಂಟು ಬಿ ಡ್ಯಾಶ್ ಅಂತೇಳಿ ಪ್ರೂವ್ ಮಾಡ್ಬೇಕಷ್ಟೆ. ಹೌದಾ? ಪಿ ಆಫ್ ಎ ಯೂನಿಯನ್ ಬಿ ಅಂದರೆ ಪಿ ಆಫ್ ಎ ಪ್ಲಸ್ ಪಿ ಆಫ್ ಬಿ ಮೈನಸ್ ಪಿ ಆಫ್ ಎ ಇಂಟರ್ಸೆಕ್ಷನ್ ಬಿ ಬರುತ್ತೆ. ದಟ್ ಈಸ್ ಈಕ್ವಲ್ ಟು ನೋಡಿ ಪಿ ಆಫ್ ಎ ಹಾಗೆ ಬರ್ಕೊತೀವಿ ಪ್ಲಸ್ ಪಿ ಆಫ್ ಬಿ ಮೈನಸ್ ಪಿ ಆಫ್ ಎ ಇಂಟರ್ಸೆಕ್ಷನ್ ಬಿ ಅಂದರೆ ಪಿ ಆಫ್ ಎ ಇಂಟು ಪಿ ಆಫ್ ಬಿ. ಹೌದಾ? ನಾವಿಲ್ಲಿ ಏನು ಪ್ರೂವ್ ಮಾಡ್ಬೇಕಂದ್ರೆ ಇದನ್ನಲ್ಲ ನೋಡಿ, ಇವೆರಡರಲ್ಲೂ ಪಿ ಆಫ್ ಬಿ ಕಾಮನ್ ತಗೋತೀನಿ. ಜೊತೆಗೆ ಈ ಪಿ ಆಫ್ ಎನ 1 ಮೈನಸ್ ಪಿ ಆಫ್ ಎ ಡ್ಯಾಶ್ ಬರೀಬೋದಲ್ಲ, ಪ್ಲಸ್ ಪಿ ಆಫ್ ಬಿ ಕಾಮನ್ ತೊಗೊಂಡ್ವಿ ಅಂದರೆ ಇಲ್ಲೇನು ಬರುತ್ತೆ? 1 ಮೈನಸ್ ಪಿ ಆಫ್ ಎ ಬಂತು. ಪಿ ಆಫ್ ಬಿ ಕಾಮನ್ ಇಲ್ಲಿ 1 ಆಗುತ್ತೆ, ಮೈನಸ್ ಪಿ ಆಫ್ ಎ ಬಂತು. ಹೌದಾ? 1 ಮೈನಸ್ ಪಿ ಆಫ್ ಎ ಡ್ಯಾಶ್ ಪ್ಲಸ್ ಪಿ ಆಫ್ ಬಿ ಇಂಟು ಪಿ ಆಫ್ ಎ ಡ್ಯಾಶ್. 1 ಮೈನಸ್ ಪಿ ಆಫ್ ಎ ಅಂದರೆ ಪಿ ಆಫ್ ಎ ಡ್ಯಾಶ್ ಬರುತ್ತಲ್ಲ. ಎರಡನ್ನು ಮೈನಸ್ ಪಿ ಆಫ್ ಎ ಡ್ಯಾಶ್ ಕಾಮನ್ ತೊಗೊಂಡ್ವಿ ಅಂದರೆ ಇದು 1 ಆಯಿತು, ಮೈನಸ್ ಪಿ ಆಫ್ ಎ ಡ್ಯಾಶ್ ಕಾಮನ್ ತೊಗೊಂಡ್ವಿ ಅಂದರೆ ಪಿ ಆಫ್ ಬಿ ಬಂತು. ಹೌದಾ? ದಟ್ ಈಸ್ ಈಕ್ವಲ್ 1 ಮೈನಸ್ ಪಿ ಆಫ್ ಎ ಡ್ಯಾಶ್ ಇಂಟು ಪಿ ಆಫ್ ಬಿ ಡ್ಯಾಶ್. ಹೌದಾ? ಇದನ್ನೇ ಪ್ರೂವ್ ಮಾಡಬೇಕಿತ್ತು ಅಷ್ಟೇ. ಅಲ್ಲಿ ನೋಡಿ ಈಸಿ ಇದೆ. ಇದನ್ನೇ ಎಕ್ಸಾಮಿಗೆ ಎಷ್ಟೊಂದು ಸಲ 2 ಮಾರ್ಕ್ಸಿಗೆ ಕೇಳಿದಾರೆ. ಐಡಿಯಾ ಗೊತ್ತಿರಬೇಕು ನಮಗೆ. ಇಲ್ಲಿ ಏನು ಗೊತ್ತಿರಬೇಕು ಅಂದರೆ ಪ್ರಾಬಬಿಲಿಟಿ ಆಫ್ ಅಟ್ಲೀಸ್ಟ್ ಒನ್ ಆಫ್ ಎ ಆ್ಯಂಡ್ ಬಿ ಅಂದರೆ ಪಿ ಆಫ್ ಎ ಯೂನಿಯನ್ ಬಿ ಅಂತ ಗೊತ್ತಿರಬೇಕು. ಅದು ಗೊತ್ತಿತ್ತು ಅಂದರೆ ಇದನ್ನ ಈಸಿಯಾಗಿ ನಾವು ಸಿಂಪ್ಲಿಫೈ ಮಾಡ್ಬೋದು. ಆಯ್ತಲ್ಲ? ನೆಕ್ಸ್ಟ್ ಪ್ರಾಬ್ಲಮ್ 7. ಇಫ್ ಪಿ ಆಫ್ ಎ ಈಸ್ ಈಕ್ವಲ್ ಟು 3/5, ಪಿ ಆಫ್ ಬಿ ಈಸ್ ಈಕ್ವಲ್ ಟು 1/5,
P of A is equal to 3 by 5. P of B is equal to 1 by 5. Then find P of A intersection B if A and B are independent. Then find P of A intersection B if A and B are independent. ಹೌದಾ? ನಡೀತಾ ಅದು 1 ಮಾರ್ಕಿಗೆ ಕೇಳ್ತಾ ಇರ್ತಾರೆ, ಗೊತ್ತಿರಬೇಕು. ನಮಗೇನು ಗೊತ್ತಿರೋದು? ಗಿವನ್ A and B are independent. That implies P of A intersection B is equal to P of A into P of B. ಹೌದಾ? ಡೈರೆಕ್ಟ್ ವ್ಯಾಲ್ಯೂ ಬರ್ಕೊಂಡ್ರೆ ಆಯಿತು. P of A intersection B is equal to P of A ಅಂದರೆ 3 by 5 into 1 by 5 ಅಂದರೆ ಎಷ್ಟು ಬರುತ್ತೆ? 3 by 25 ಅಷ್ಟೇ. ಹೌದಾ? ನೋಡಿ, ಈಸಿ ಇದೆ, ಡೈರೆಕ್ಟಾಗಿ ಮಾಡ್ಕೊಂಡ್ಬಿಡ್ತೀವಿ ಅಷ್ಟೇ. ಹೌದಾ? ನೋಡಿ, ಈ ಥರದ್ದೆಲ್ಲ ಪ್ರಾಬ್ಲಮ್ಮು 1 ಮಾರ್ಕಿಗೆ ಕೇಳ್ತಾ ಇದ್ದಾರೆ, ಗೊತ್ತಿರಬೇಕು. ನೆಕ್ಸ್ಟ್ ಒನ್, ಲೆಟ್ E and F be two events such that P of E is equal to 3 by 5, P of F is equal to 3 by 10, P of E is equal to 3 by 5 and P of F is equal to 3 by 10. And P of E intersection F is equal to 1 by 5. P of E intersection F is equal to 1 by 5. Or E and F independent events. ನೋಡಿ, ಇದನ್ನು ಈಸಿಯಾಗಿ ಮಾಡ್ಕೋಬೋದು. ಇಂಡಿಪೆಂಡೆಂಟ್ ಇವೆಂಟ್ ಆಗುತ್ತಾ ಇಲ್ಲ ಚೆಕ್ ಮಾಡಬೇಕಷ್ಟೇ ಇಲ್ಲಿ. ಹೌದಾ? ನೋಡಿ, ಗಿವನ್ P of E intersection F is equal to 1 by 5. ನೋಡಿ, ನಾವು P of E into P of F is equal to 3 by 5 into 3 by 10. ನೋಡ, 3 3s 9 by 50 ಬರುತ್ತೆ. ಇಲ್ಲಿ 9 by 50 ಇದೆ, ಇಲ್ಲಿ 1 by 5 ಇದೆ. Therefore, P of E intersection F is not equal to P of E into P of F. Therefore, E and F are not independent. ಹೌದಾ? ನೋಡಿ, ಈ ಥರದ್ದೆಲ್ಲ 1 ಮಾರ್ಕಿಗೆ ಕೇಳ್ತಾ ಇರ್ತಾರೆ ಅಷ್ಟೇ. ಡೈರೆಕ್ಟಾಗಿ ಸಿಂಪ್ಲಿಫೈ ಮಾಡೋದು. ಹೌದಾ? ಈಗ ಐಡಿಯಾ ಗೊತ್ತಿರ್ಬೇಕು ನಮಗೆ ಹೇಗೆ ಮಾಡ್ತಾ ಇದ್ದೀವಿ ಅಂತೇಳಿ. ನೆಕ್ಸ್ಟ್ ಪ್ರಾಬ್ಲಮ್ ನಂಬರ್ 9. If P of A is equal to 1 by 2, P of B is equal to 7 by 12. P of A is equal to 1 by 2. P of B is equal to 7 by 12. And P of not A or not B. And P of not A or not B is equal to not A or not B is equal to 1 by 4. Then state whether A and B are independent or not. ನೋಡ್ಕೊಳ್ಳಿ, ಇಲ್ಲೂ ಅಷ್ಟೇ. ಫಸ್ಟು ಇದೇನು ಅಂತ ಗೊತ್ತಾಗಬೇಕಷ್ಟೇ ಇಲ್ಲಿ. ನೋಡಿ, ಗಿವನ್ P of not A or not B is equal to 1 by 4. ಹೌದಾ? ನೋಡಿ, ನಾಟ್ ಎ ಅಂತ ಹೇಳಿದ್ರೆ A ಡ್ಯಾಶ್ ಅಲ್ಲ. ನೋಡಿ, ಆರ್ ಅಂತ ಹೇಳಿದ್ರೆ ಯೂನಿಯನ್ನು B ಡ್ಯಾಶ್ ಇಸ್ ಈಕ್ವಲ್ ಟು 1 by 4 ಅಂತ ಕೊಟ್ಟಿದ್ದಾರೆ. ನೋಡಿ, ಆರ್ ಅಂದರೆ ಯೂನಿಯನ್ ಗೊತ್ತಿರಬೇಕು, ಆ್ಯಂಡ್ ಅಂದರೆ ಇಂಟರ್ಸೆಕ್ಷನ್. ಆರ್ ಅಂದರೆ ಯೂನಿಯನ್, ಆ್ಯಂಡ್ ಅಂದರೆ ಇಂಟರ್ಸೆಕ್ಷನ್.
ಇದನ್ನು ಪಿ ಆಫ್ ಎ ಡ್ಯಾಶ್ ಯೂನಿಯನ್ ಬಿ ಡ್ಯಾಶ್ ಅಂದರೆ ಇದನ್ನು ಡೈರೆಕ್ಟಾಗಿ ಏನು ಬರೀಬೋದು ಅಂದರೆ ಪಿ ಆಫ್ ಎ ಇಂಟರ್ಸೆಕ್ಷನ್ ಬಿ ಹೋಲ್ ಡ್ಯಾಶ್ ಇಸ್ ಈಕ್ವಲ್ ಟು 1/4. ದಟ್ ಇಂಪ್ಲೈಸ್ ಪಿ ಆಫ್ ಎ ಇಂಟರ್ಸೆಕ್ಷನ್ ಬಿ ಹೋಲ್ ಡ್ಯಾಶ್ ಅಂದರೆ 1 ಮೈನಸ್ ಪಿ ಆಫ್ ಎ ಇಂಟರ್ಸೆಕ್ಷನ್ ಬಿ ಇಸ್ ಈಕ್ವಲ್ ಟು 1/4. ಹೌದಾ? 1/4 ಈ ಕಡೆ ಪಿ ಆಫ್ ಎ ಇಂಟರ್ಸೆಕ್ಷನ್ ಬಿ ಆರ್ ಎಚ್ ಸಿಕ್ ತೊಗೊಂಡ್ವಿ ಅಂದರೆ 1 minus 1/4 is equal to P of A intersection B. That implies P of A intersection B is equal to 3/4. ಇಷ್ಟು ಬರುತ್ತಲ್ಲ. ಇದು ನೋಡಿ ನಾವು P of A into P of B ಚೆಕ್ ಮಾಡ್ಕೊತೀವಿ. P of A ಅಂದರೆ 1/2 ಇದೆ, P of B ಅಂದರೆ 7/12. ಅಥವಾ ಎಷ್ಟು ಬರ್ತದೆ? 7/24. ಎರಡು ಬೇರೆ ಬೇರೆ ಬರ್ತಿದೆ ಅಲ್ಲ. Therefore P of A intersection B is not equal to P of A into P of B. That implies A and B are not independent. ಆಯ್ತಲ್ಲ, ಈಸಿದಾ? ನೋಡಿ, ಈ ಥರದೆಲ್ಲ ಡೈರೆಕ್ಟಾಗಿ ಕೇಳ್ಬೋದು. ಎಕ್ಸಾಮಿಗೆ 2 ಅಥವಾ 3 ಮಾರ್ಕ್ಸಿಗೆ ಕೇಳ್ತಾ ಇರ್ತಾರೆ. ಅದಕ್ಕೆ ಐಡಿಯಾ ಗೊತ್ತಿರಬೇಕು. ಏನೇನು ಕೇಳಿರ್ತಾರೆ ಅದನ್ನ ಕೇರ್ಫುಲ್ಲಾಗಿ ಸಿಂಪ್ಲಿಫೈ ಮಾಡ್ಕೊಂಡು ಹೋದ್ರೆ ಆಯ್ತು. ಹೌದಾ? 10th one. If A and B are two independent events such that P of A equal to 1/4 and P of B is equal to 1/2. P of A is equal to 1/4 and P of B is equal to 1/2. Then find P of not A and not B. Then find P of not A and not B. And easy then. P of not A and not B. ಹೌದಾ? ನೋಡಿ, ಗಿವನ್ ಏನು ಕೊಟ್ಟಿರೋದಂದ್ರೆ ಗಿವನ್ ಎ ಅಂಡ್ ಬಿ ಆರ್ ಇಂಡಿಪೆಂಡೆಂಟ್. ಹೌದಾ? ನೋಡಿ, ಇಂಡಿಪೆಂಡೆಂಟ್ ಆಗಿತ್ತು ಅಂದ್ರೆ ದಟ್ ಇಂಪ್ಲೈಸ್ ಪಿ ಆಫ್ ಎ ಇಂಟರ್ಸೆಕ್ಷನ್ ಬಿ ಇಸ್ ಈಕ್ವಲ್ ಟು ಪಿ ಆಫ್ ಎ ಇಂಟು ಪಿ ಆಫ್ ಬಿ. ಅಂದ್ರೆ 1/4 ಇಂಟು 1/2 ಅಲ್ಲ, ದಟ್ ಇಸ್ ಈಕ್ವಲ್ ಟು 1/8 ಆಗ್ಬಿಡುತ್ತೆ. ಪಿ ಆಫ್ ಎ ಇಂಟರ್ಸೆಕ್ಷನ್ ಬಿ ಇಸ್ ಈಕ್ವಲ್ ಟು 1/8. ಹೌದಾ? ನೆಕ್ಸ್ಟ್ ನೋಡಿ, ನಾವು ಪಿ ಆಫ್ ನಾಟ್ ಎ ಆ್ಯಂಡ್ ನಾಟ್ ಬಿ ಕ್ಯಾಲ್ಕುಲೇಟ್ ಮಾಡಬೇಕು. ನೋಡಿ, ನಾಟ್ ಎ ಅಂದರೆ ಎ ಡ್ಯಾಶು, ಆ್ಯಂಡ್ ಅಂದರೆ ಇಂಟರ್ಸೆಕ್ಷನ್, ನಾಟ್ ಬಿ ಅಂದರೆ ಪಿ ಡ್ಯಾಶ್. ಹೌದಾ? ಇದನ್ನು ಹೇಗೆ ಬರಿತೀವಿ ನಾವು? ಪಿ ಆಫ್ ಎ ಯೂನಿಯನ್ ಬಿ ಹೋಲ್ ಡ್ಯಾಶ್. ಹೌದಾ? ಬರೀಬೋದಲ್ಲ? ನೋಡಿ, ಇಲ್ಲಿ ಇಂಪಾರ್ಟೆಂಟ್ ನಮಗೆ ಇದೇ ಕಾಂಪಿಟೇಟಿವ್ ಅಲ್ಲಿ ಏನಾದ್ರು ಕೇಳಿದ್ರು ಅಂದರೆ ಇದನ್ನು ಡೈರೆಕ್ಟಾಗಿ ಪಿ ಆಫ್ ಎ ಡ್ಯಾಶ್ ಇಂಟು ಪಿ ಆಫ್ ಬಿ ಡ್ಯಾಶ್ ಬರ್ಕೊಂಡು ಸಿಂಪ್ಲಿಫೈ ಮಾಡ್ಬೋದು. ಆಯ್ತಲ್ಲ? ಯಾಕಂದ್ರೆ ಇಫ್ ಎ ಅಂಡ್ ಬಿ ಆರ್ ಇಂಡಿಪೆಂಡೆಂಟ್, ಎ ಡ್ಯಾಶ್ ಅಂಡ್ ಬಿ ಡ್ಯಾಶ್ ಆರ್ ಇಂಡಿಪೆಂಡೆಂಟ್ ಅಂತ ಪ್ರೂವ್ ಮಾಡ್ಕೊಂಡ್ವಿ. ಹೌದಾ? ಕಾಂಪಿಟೇಟಿವ್ ಎಲ್ಲ ಕೇಳಿದ್ರು ಅಂದರೆ ಡೈರೆಕ್ಟಾಗಿ ಬರ್ಕೊಂಡ್ಬಿಡ್ತೀವಿ. ಪಿ ಯು ಅಲ್ಲಿ ಕೇಳಿದ್ರು ಅಂದರೆ ಇದೇ ಥರ ಮಾಡ್ಕೋಬೇಕು ನಾವು. ಪಿ ಆಫ್ ಎ ಯೂನಿಯನ್ ಬಿ ಹೋಲ್ ಡ್ಯಾಶ್ ಆಗುತ್ತೆ. ಪಿ ಆಫ್ ಎ ಯೂನಿಯನ್ ಬಿ ಹೋಲ್ ಡ್ಯಾಶ್ ಅಂದರೆ 1 ಮೈನಸ್ ಪಿ ಆಫ್ ಎ ಯೂನಿಯನ್ ಬಿ, ದಟ್ ಈಸ್ ಈಕ್ವಲ್ ಟು 1 ಮೈನಸ್ ಪಿ ಆಫ್ ಎ ಯೂನಿಯನ್ ಬಿ ಅಂತ ಹೇಳಿದ್ರೆ ಪಿ ಆಫ್ ಎ ಪ್ಲಸ್ ಪಿ ಆಫ್ ಬಿ ಮೈನಸ್ ಪಿ ಆಫ್ ಎ ಇಂಟರ್ಸೆಕ್ಷನ್ ಬಿ. ಹೌದಾ? ಎಲ್ಲ ವ್ಯಾಲ್ಯೂ ಸಬ್ಸ್ಟಿಟ್ಯೂಟ್ ಮಾಡ್ತೀನಿ. 1 ಮೈನಸ್ ಪಿ ಆಫ್ ಎ ಅಂತ ಹೇಳಿದ್ರೆ 1/4, ಪಿ ಆಫ್ ಬಿ ಅಂದರೆ 1/2 ಮೈನಸ್ ಪಿ ಆಫ್ ಎ ಇಂಟರ್ಸೆಕ್ಷನ್ ಬಿ ಅಂದರೆ 1/8. 1 ಮೈನಸ್ ಇಲ್ಲಿ 8 LCM ತೊಗೊಂಡ್ವಿ ಅಂದರೆ ಇದು 2 ಆಗುತ್ತೆ, ಪ್ಲಸ್ 4 ಅಲ್ಲ, ಮೈನಸ್ 1 ಅಂದ್ರೆ 1 ಮೈನಸ್ 4 ಪ್ಲಸ್ 2 6, 6 ಮೈನಸ್ 1 ಇಸ್ 5/8. ಹೌದಾ? 8 LCM ತೊಗೊಂಡೆ ಅಂದರೆ 8 ಮೈನಸ್ 5 ಆಯಿತು. 8 ಮೈನಸ್ 5 ಅಂದರೆ ಆನ್ಸರ್ 3/8 ಬರುತ್ತೆ ಅಷ್ಟೇ. ಹೌದಾ? ಈಗ ನೋಡಿ, ಈ ಥರದ್ದು ಪ್ರಾಬ್ಲಮ್ಸ್ ಕರೆಕ್ಟಾಗಿ ಗೊತ್ತಿರ್ಬೇಕು ನಮಗೆ.
ಎಷ್ಟೊಂದು ಸಲ ಎಕ್ಸಾಮಿಗೆ 2 ಮಾರ್ಕ್ಸಿಗೆ ಕೇಳ್ತಾ ಇದ್ದಾರೆ. ಅಂದರೆ ಅಲ್ಲಿ ಏನೇನು ಕೊಟ್ಟಿರ್ತಾರೆ ನೋಡ್ಕೋಬೇಕು. ಪಿ ಆಫ್ ಎ ಕೊಟ್ಟಿದ್ದಾರೆ, ಪಿ ಆಫ್ ಬಿ ಕೊಟ್ಟಿದ್ದಾರೆ, ಎ ಆ್ಯಂಡ್ ಬಿ ಆರ್ ಇಂಡಿಪೆಂಡೆಂಟ್ ಅಂತ ಹೇಳಿದ್ದಾರೆ, ಅದನ್ನು ಯೂಸ್ ಮಾಡ್ಕೊತೀವಿ. ನೆಕ್ಸ್ಟ್ ಪಿ ಆಫ್ ನಾಟ್ ಎ ಆ್ಯಂಡ್ ನಾಟ್ ಬಿ ಕೇಳಿದ್ದಾರೆ. ನಾಟ್ ಎ ಅಂದರೆ ಎ ಡ್ಯಾಶ್, ಆ್ಯಂಡ್ ಅಂದರೆ ಇಂಟರ್ಸೆಕ್ಷನ್ನು, ನಾಟ್ ಬಿ ಅಂದರೆ ಬಿ ಡ್ಯಾಶ್. ಹೌದಾ? ನೆಕ್ಸ್ಟ್ ಅದನ್ನು ಸಿಂಪ್ಲಿಫೈ ಮಾಡ್ಕೊಂಡು ಹೋಗಿದ್ವಿ. ಆಯ್ತಲ್ಲ, ಹೇಗೆ ಮಾಡ್ತಾ ಇದ್ದೀವಿ ಅಂತೇಳಿ ಐಡಿಯಾ ಗೊತ್ತಿರಬೇಕು. ನೆಕ್ಸ್ಟು 11. If A and B are independent events, if A and B are independent events with P of A is equal to 0.3, with P of A is equal to 0.3, comma P of B is equal to 0.4, P of B is equal to 0.4, then find first one, P of A intersection B, P of A intersection B. Next, the second one, B, P of A union B, P of A union B. C, P of A by B, D P of B by A. P of A by B, D, P of B by E. But is it given A and B are independent? So that implies ಏನು ಬರಿಬೋದು? ಫಸ್ಟ್ ಒನ್ ಡೈರೆಕ್ಟ್ ಆಗಿ ಬರಿಬೋದಲ್ಲ. P of A intersection B is equal to P of A into P of B. ಅಂದರೆ 0.3 into 0.4 ಅಂದರೆ ಎಷ್ಟು ಬರ್ಬೋದು ಅಂದರೆ ಇದು 0.12 ಬರ್ತದ. ಈಸ್ ಇದೆ ಎ. ನೆಕ್ಸ್ಟ್ ನೋಡಿ ಬಿ, P of A union B, ಡೈರೆಕ್ಟ್ ಫಾರ್ಮುಲಾ. P of A union B ಅಂದರೆ P of A plus P of B minus P of A intersection B. P of A ಅಂದರೆ 0.3, P of B ಅಂದರೆ 0.4 ಮೈನಸ್ P of A intersection B. ಜಸ್ಟ್ ಕ್ಯಾಲ್ಕುಲೇಟ್ ಮಾಡಿದ್ವಲ್ಲ 0.12. ಹೌದಾ? 0.3 ಪ್ಲಸ್ 0.4 ಅಂದರೆ 0.7 ಬರುತ್ತೆ. 0.7 ಮೈನಸ್ 0.12 ಅಂತ ಹೇಳಿದ್ರೆ 0.58 ಬರ್ತದೆ ಅಷ್ಟೇ. ಹೌದಾ? ಎಷ್ಟು ಬರುತ್ತೆ ಅಷ್ಟೇ. ನೆಕ್ಸ್ಟ್ ನೋಡಿ ಸಿ, P of A by B. ನೋಡಿ ಇದನ್ನ ಎರಡು ಟೈಪ್ ಮಾಡ್ಬೋದು. ಕಂಡೀಷನಲ್ ಪ್ರಾಬಬಿಲಿಟಿ ತಾನೆ. P of A by B ಅಂತ ಫಾರ್ಮುಲಾ, P of A intersection B by P of B. ಹೌದಾ? P of A intersection B ಅಂದ್ರೆ 0.12 by P of B ಅಂದ್ರೆ 0.4. 4 ones are 4 3s ಅಂದ್ರೆ 0.3 ಬರುತ್ತೆ. ಅಥವಾ ನೋಡಿ ಡೈರೆಕ್ಟಾಗಿ ಎ ಈಸ್ ಇಂಡಿಪೆಂಡೆಂಟ್ ಆಫ್ ಬಿ ಆಯಿತು ಅಂದರೆ P of A by B is equal to ಡೈರೆಕ್ಟ್ P of A ಬರ್ಬಿಡ್ಬೋದು. P of A ಅಂದರೆ 0.3 ಇದೆ, ಡೈರೆಕ್ಟ್ ಬರಿಬೋದು. ಹೌದಾ? ಅಂದರೆ ಡಿ ನೋಡಿ P of B by A ಹೇಳಿದ್ದಾರೆ. P of B by A ಅಂದ್ರೆ P of A intersection B by P of A ಅಂದರೆ 0.12 by P of A ಅಂದರೆ ವ್ಯಾಲ್ಯೂ 0.3 ಅಲ್ಲ, ದಟ್ ಈಸ್ ಈಕ್ವಲ್ ಟು 0.4. ಇಷ್ಟು ಬರುತ್ತೆ ಅಷ್ಟೇ. ಹೌದಾ? ಈಸಿದಾ? ನೆಕ್ಸ್ಟ್ ಪ್ರಾಬ್ಲಮ್ ನಂಬರ್ 12. If A and B are independent events such that P of A is equal to 0.3 and P of B is equal to 0.6, P of A is equal to 0.3 and P of B is equal to 0.6, then find first one P of A and B. Then find the first one P of A and B. Second one P of A and not B. P of A and not B.
Third one, P of A or B, P of A or B fourth one, P of neither A nor B, neither A nor B. ನೋಡಿ ಒಂದೊಂದು ಫೈಂಡ್ ಔಟ್ ಮಾಡ್ಕೊಂಡು ಹೋಗ್ತೀವಿ. ಗಿವನ್ A and B are independent, ಹೌದಾ? ದಟ್ ಇಂಪ್ಲಾಯ್ಸ್ ಏನು ಬರೀಬೋದು? ಫಸ್ಟ್ ಒನ್ ಡೈರೆಕ್ಟಾಗಿ ಬರೀಬೋದಲ್ಲ. ದಟ್ ಇಂಪ್ಲಾಯ್ಸ್ ಫಸ್ಟ್ ಒನ್ P of A and B, ಆ್ಯಂಡ್ ಅಂದರೆ ಇಂಟರ್ಸೆಕ್ಷನ್ ತಾನೆ. P of A intersection B is equal to P of A into P of B, ಹೌದಾ? P of A ವ್ಯಾಲ್ಯೂ 0.3 ಇದೆ, 0.3 into 0.6, 0.3 into 0.6 ಅಂದ್ರೆ 0.18 ಬರುತ್ತೆ, ಹೌದಾ? ಇದು ಒಂದಾಯಿತು. ನೆಕ್ಸ್ಟು ಸೆಕೆಂಡ್ ಒನ್, P of A and not B ಅಂದರೆ ಇದೇನು? P of A intersection B dash, ಹೌದಾ? ಡೈರೆಕ್ಟ್ ಫಾರ್ಮುಲಾ ಗೊತ್ತಿದೆ ಇದಕ್ಕೆ. P of A intersection B dash ಅಂದ್ರೆ P of A minus P of A intersection B, ಹೌದಾ? ನೋಡಿ P of A ಅಂತ ಹೇಳಿದ್ರೆ 0.3 ಕೊಟ್ಟಿದ್ದಾರೆ, ಮೈನಸ್ 0.18 ಅಂದರೆ ಎಷ್ಟು ಬರ್ಬೋದು? 0.12 ಬರುತ್ತೆ, ಹೌದಾ? ನೆಕ್ಸ್ಟ್ ಥರ್ಡ್ ಒನ್, P of A or B. ನೋಡಿ ಆರ್ ಅಂದರೆ ಯೂನಿಯನ್ ಅಂತ ಹೇಳಿದ್ವಿ. P of A ಯೂನಿಯನ್ B, ಹೌದಾ? ಡೈರೆಕ್ಟ್ ಫಾರ್ಮುಲಾ ಏನು ಗೊತ್ತಾರೆ? P of A ಯೂನಿಯನ್ B ಅಂದರೆ P of A ಪ್ಲಸ್ P of B ಮೈನಸ್ P of A intersection B. P of A ಅಂದರೆ ವ್ಯಾಲ್ಯೂ 0.3 ಪ್ಲಸ್ 0.6 ಮೈನಸ್ P of A intersection B ಅಂದರೆ 0.18, ಹೌದಾ? ಸಿಂಪ್ಲಿಫೈ ಮಾಡ್ಕೊಂಡ್ವಿ ಅಂದರೆ 0.3 ಪ್ಲಸ್ 0.6 ಅಂದರೆ 0.9 ಆಗುತ್ತೆ. 0.9 ಮೈನಸ್ 0.18 ಅಂದರೆ 0.72, ಹೌದಾ? ಇಷ್ಟು ಬರುತ್ತೆ ಥರ್ಡ್ ಒನ್. ನೆಕ್ಸ್ಟ್ ನೋಡಿ ಫೋರ್ತ್ ಒನ್ ಕರೆಕ್ಟಾಗಿ ಗೊತ್ತಾಗಬೇಕು, ಈಸಿ ಇದೆ ಅದನ್ನು. ಫೋರ್ತ್ ಒನ್ ಏನು ಹೇಳಿರೋದು ಅಂದರೆ ನಿಮಗೆ ಅಲ್ಲಿ ಫೋರ್ತ್ ಒನ್ P of neither A nor B, ಹೌದಾ? P of neither A nor B, ಹೌದಾ? ನೋಡಿ ನೀದರ್ A ನಾರ್ B ಅಂತ ಹೇಳಿದ್ರೆ ಗೊತ್ತಾಗುತ್ತೆ ನಮಗೆ. ಏನೂ ಆಗಬಾರ್ದು ಮತ್ತು ಬಿನೂ ಆಗಬಾರ್ದು ತಾನೆ, ಎರಡೂ ಆಗಬಾರ್ದು. ನೋಡಿ ಎರಡೂ ಆಗಬಾರ್ದು ಅಂದರೆ ಏನಾಗಿರುತ್ತೆ ಅಂದರೆ P of A ಯೂನಿಯನ್ B ಹೋಲ್ ಡ್ಯಾಶ್ ಬರಿತೀವಿ, ಹೌದಾ? ಯಾಕಂದರೆ ನೋಡಿ ವೆನ್ ಡಯಾಗ್ರಾಮ್ ನೋಡ್ಕೊಂಡ್ರೆ ಈಸಿಯಾಗಿ ಗೊತ್ತಾಗುತ್ತೆ. ಇದು A, ಇದು B, ಹೌದಾ? A ಮತ್ತು B ಎರಡೂ ಆಗಬಾರ್ದು ಅಂದರೆ ಇದು ಬರ್ಬೇಕು ತಾನೆ, ಹೊರಗಿರೋದು ಬರಬೇಕು. ಇದೇನು ನಮಗಿದು ನೀದರ್ A ನಾರ್ B, ಹೌದಾ? ಆ್ಯಕ್ಚುಲಿ ಒಳಗಿರೋದನ್ನೆಲ್ಲ ಶೇಡ್ ಮಾಡಿದ್ರೆ ಅದು ಯೂನಿಯನ್ ಆಗಿಬಿಡುತ್ತೆ. ಯೂನಿಯನಿಂದ ಹೊರಗಿರ್ಬೇಕು ಅಂದರೆ A ಯೂನಿಯನ್ B ಹೋಲ್ ಡ್ಯಾಶ್ ಆಗುತ್ತೆ. ಇದು ಈಸಿಯಾಗಿ ಬರೀಬೋದಲ್ಲ. P of A ಯೂನಿಯನ್ B ಹೋಲ್ ಡ್ಯಾಶ್ ಅಂದರೆ 1 ಮೈನಸ್ P of A ಯೂನಿಯನ್ B, ಹೌದಾ? ಅಂದ್ರೆ 1 ಮೈನಸ್ P of A ಯೂನಿಯನ್ B ಎಷ್ಟು ಬಂದಿದೆ? 0.72, ಹೌದಾ? ಅಂದರೆ 0.28 ಬರುತ್ತೆ ಅಷ್ಟೇ, ಹೌದಾ? ಅದು ನೋಡಿ ಅಲ್ಲಿ ಏನು ಕೇಳಿದಾರೆ ಅದನ್ನು ಕೇರ್ಫುಲ್ಲಾಗಿ ಬರ್ಕೊಂಡ್ಬಿಟ್ಟು ಸಿಂಪ್ಲಿಫೈ ಮಾಡ್ಕೊಂಡು ಹೋಗ್ತೀವಿ ಅಷ್ಟೇ, ಹೌದಾ? ಇಲ್ಲ ನಮಗೆ ಏನು ಗೊತ್ತಾಗಬೇಕು ಅಂದರೆ ನೀದರ್ A ನಾರ್ B ಅಂದರೆ ಏನು ಬರೀತೀವಿ ನಾವು? A ಯೂನಿಯನ್ B ಹೋಲ್ ಡ್ಯಾಶ್ ಬರಿತೀವಿ ಅಷ್ಟೇ, ಹೌದಾ? ಅದು ಗೊತ್ತಾಯ್ತು ಅಂದ್ರೆ ಈಸಿಯಾಗಿ ಸಿಂಪ್ಲಿಫೈ ಮಾಡ್ಕೋಬೋದು. ಆಯ್ತಲ್ಲ? ನೆಕ್ಸ್ಟ್ ಪ್ರಾಬ್ಲಮ್ ನೋಡಿ, ಥರ್ಡ್ ಒನ್ನು, 13. Problem number 13. If A and B are events such that
P of A is equal to 1 by 2. P of A is equal to 1 by 2. P of A union B is equal to 3 by 5. P of A union B is equal to 3 by 5 and P of B is equal to P. P of B is equal to P. Then find P if they are. Find P if they are. ಅದರೊಳಗೆ ಎರಡಿದೆ. Mutually exclusive. If they are mutually exclusive. B ಗೆ independent. ನೋಡಿ ಒಂದೊಂದೇ ಮಾಡ್ಕೊಂಡು ಹೋಗ್ಬೇಕು ಸರ್. ನೋಡಿ ಫಸ್ಟ್ ಎ ತೊಗೊಂಡ್ಬಿಡ್ತೀನಿ. ಗಿವನ್ ಎ ಆ್ಯಂಡ್ ಬಿ ಆರ್ ಮ್ಯೂಚುವಲಿ ಎಕ್ಸ್ಕ್ಲೂಸಿವ್. ಹೌದಾ? ನೋಡಿ ಮ್ಯೂಚುವಲಿ ಎಕ್ಸ್ಕ್ಲೂಸಿವ್ ಕೊಟ್ಟಿದ್ದಾರೆ ಅಂದ್ರೆ ನಮ್ಗೆ ಏನು ಗೊತ್ತಿರೋದು ಕಂಡೀಷನ್ ಅಂದರೆ ಎ ಇಂಟರ್ಸೆಕ್ಷನ್ ಬಿ ಇಸ್ ಈಕ್ವಲ್ ಟು ನಲ್ ಸೆಟ್. ಎ ಇಂಟರ್ಸೆಕ್ಷನ್ ಬಿ ನಲ್ ಸೆಟ್ ಆಯ್ತು ಅಂದ್ರೆ ಪ್ರಾಬಬಿಲಿಟಿ ಆಫ್ ಎ ಇಂಟರ್ಸೆಕ್ಷನ್ ಬಿ ಇಸ್ ಈಕ್ವಲ್ ಟು 0. ಹೌದಾ? ನೆಕ್ಸ್ಟ್ ನೋಡಿ ಮತ್ತೆ ಗಿವನ್ ಬರ್ಕೊತೀನಿ. ಗಿವನ್ ಪಿ ಆಫ್ ಎ ಯೂನಿಯನ್ ಬಿ ಅಂತ ಹೇಳಿದ್ರೆ 3 by 5 ಕೊಟ್ಟಿದ್ದಾರೆ. ಪಿ ಆಫ್ ಎ ಯೂನಿಯನ್ ಬಿ ಅಂದ್ರೆ ಫಾರ್ಮುಲಾ ಪಿ ಆಫ್ ಎ ಪ್ಲಸ್ ಪಿ ಆಫ್ ಬಿ ಮೈನಸ್ ಪಿ ಆಫ್ ಎ ಇಂಟರ್ಸೆಕ್ಷನ್ ಬಿ ಇಸ್ ಈಕ್ವಲ್ ಟು 3 by 5. ಹೌದಾ? ಸರಿ, ಪಿ ಆಫ್ ಎ ಅಂತ ಹೇಳಿದ್ರೆ 1 by 2 ಇದೆ ಪ್ಲಸ್ ಪಿ ಆಫ್ ಬಿ ಅಂದರೆ ಪಿ ಮೈನಸ್ ಪಿ ಆಫ್ ಎ ಇಂಟರ್ಸೆಕ್ಷನ್ ಬಿ ಅಂದರೆ 0 ಇಸ್ ಈಕ್ವಲ್ ಟು 3 by 5. ಹೌದಾ? 1 by 2 ಈ ಕಡೆ ಹೋಯ್ತು ಅಂದರೆ ಪಿ ಇಸ್ ಈಕ್ವಲ್ ಟು 3 by 5 ಮೈನಸ್ 1 by 2. ಹೌದಾ? ಎಲ್ ಸಿ ಎಮ್ 10 ಆಗ್ಬಿಡುತ್ತೆ. 3 2s are 6 ಮೈನಸ್ 5 ಅಂದರೆ ಪಿ ಇಸ್ ಈಕ್ವಲ್ ಟು 6 ಮೈನಸ್ 5 ಅಂದರೆ 1 by 10 ಬಂತು. ಹೌದಾ? ಅದೇ ನೋಡಿ, ಈಗ ಇದರಲ್ಲಿ ಒಂದಾಯಿತು. ಇನ್ನೊಂದು ಏನು ತೊಗೋಬೇಕು ನಾವು? ಇಂಡಿಪೆಂಡೆಂಟ್ ಅಂದ್ಕೊಂಡ್ಬಿಟ್ಟು ಸಿಂಪ್ಲಿಫೈ ಮಾಡ್ಬೇಕಷ್ಟೇ. ಹೌದಾ? ಅದನ್ನ ಈಸಿಯಾಗಿ ಮಾಡ್ಕೋಬೋದು. ಬಿ ಗಿವನ್ ಎ ಆ್ಯಂಡ್ ಬಿ ಆರ್ ಇಂಡಿಪೆಂಡೆಂಟ್. ಇಂಡಿಪೆಂಡೆಂಟ್ ಅಂತ ಕೊಟ್ಟಿದ್ದಾರೆ. ದಟ್ ಇಂಪ್ಲೈಸ್ ಪಿ ಆಫ್ ಎ ಇಂಟರ್ಸೆಕ್ಷನ್ ಬಿ ಇಸ್ ಈಕ್ವಲ್ ಟು ಪಿ ಆಫ್ ಎ ಇಂಟು ಪಿ ಆಫ್ ಬಿ. ಹೌದಾ? ದಟ್ ಇಂಪ್ಲೈಸ್ ಪಿ ಆಫ್ ಎ ಅಂದರೆ 1 by 2 ಇದೆ, ಪಿ ಆಫ್ ಬಿ ಅಂದರೆ ಪಿ ಇದೆ. ಅದ್ರಲ್ಲಿ ಏನು ಬರೀಬೋದು? ಪಿ ಆಫ್ ಎ ಇಂಟರ್ಸೆಕ್ಷನ್ ಬಿ ಇಸ್ ಈಕ್ವಲ್ ಟು 1 by 2 ಇಂಟು ಪಿ ಅಂದರೆ ಪಿ by 2. ನೆಕ್ಸ್ಟ್ ಮತ್ತೆ ಗಿವನ್ ಬರ್ಕೊಳ್ಳೋಣ. ಗಿವನ್ ಪಿ ಆಫ್ ಎ ಯೂನಿಯನ್ ಬಿ ಇಸ್ ಈಕ್ವಲ್ ಟು 3 by 5 ಅಲ್ಲ? ದಟ್ ಇಂಪ್ಲೈಸ್ ಪಿ ಆಫ್ ಎ ಪ್ಲಸ್ ಪಿ ಆಫ್ ಬಿ ಮೈನಸ್ ಪಿ ಆಫ್ ಎ ಇಂಟರ್ಸೆಕ್ಷನ್ ಬಿ ಇಸ್ ಈಕ್ವಲ್ ಟು 3 by 5. ಎಲ್ಲ ವ್ಯಾಲ್ಯೂಸ್ ಬರ್ಕೊತೀನಿ. ಪಿ ಆಫ್ ಎ ಅಂದರೆ 1 by 2 ಪ್ಲಸ್ ಪಿ ಆಫ್ ಬಿ ಅಂದರೆ ಪಿ ಮೈನಸ್ ಪಿ by 2 ಇಸ್ ಈಕ್ವಲ್ ಟು 3 by 5. ಹೌದಾ? ನೋಡಿ, ಇವೆರಡಕ್ಕೆ ಎಲ್ ಸಿ ಎಮ್ ತೊಗೊಂಡೆ ಅಂದರೆ ಇವೆರಡಕ್ಕೆ ಇಲ್ಲಿ 2 LCM 2p ಮೈನಸ್ ಪಿ ಆಗ್ಬಿಡುತ್ತೆ ಇಸ್ ಈಕ್ವಲ್ ಟು ಇದು ಈ ಕಡೆ ತೊಗೊಂಡ್ವಿ ಅಂದರೆ 3 by 5 ಮೈನಸ್ 1 by 2. ಇಲ್ಲಿ ಎಲ್ ಸಿ ಎಮ್ 10 ಆಗುತ್ತಲ್ಲ, ಅಂದರೆ 6 ಮೈನಸ್ 5 ಬಂತು. ಹಾಗಾದ್ರೆ 2p ಮೈನಸ್ ಪಿ ಅಂದರೆ ಪಿ by 2 ಇಸ್ ಈಕ್ವಲ್ ಟು 1 by 10. ಕ್ರಾಸ್ ಮಲ್ಟಿಪ್ಲೈ ಮಾಡಿದ್ವಿ ಅಂದರೆ ಪಿ ಇಸ್ ಈಕ್ವಲ್ ಟು 2 by 10 ಅಥವಾ ಪಿ ಇಸ್ ಈಕ್ವಲ್ ಟು 1 by 5 ಬರುತ್ತೆ ಅಷ್ಟೇ. ಹೌದಾ? ನೋಡಿ, ಈಸಿ ಇದೆ. ಹೇಗೆ ಮಾಡ್ಕೊಂಡು ಏನು ಗೊತ್ತಾಗಬೇಕಷ್ಟೇ. ಇಲ್ಲಿ ಎರಡು ಕೊಟ್ಟಿದ್ದಾರೆ. ಒಂದು ಮ್ಯೂಚುವಲಿ ಎಕ್ಸ್ಕ್ಲೂಸಿವ್ ಅಂದರೆ ಎ ಇಂಟರ್ಸೆಕ್ಷನ್ ಬಿ ಇಸ್ ಈಕ್ವಲ್ ಟು ನಲ್ ಸೆಟ್ಟು, ಪ್ರಾಬಬಿಲಿಟಿ ಇಸ್ ಈಕ್ವಲ್ ಟು 0 ತೊಗೋಬೇಕು. ನೆಕ್ಸ್ಟ್ ಪಿ ಆಫ್ ಎ ಯೂನಿಯನ್ ಬಿ ತೊಗೊಂಬಿಟ್ಟು ನೆಕ್ಸ್ಟ್ ಸಿಂಪ್ಲಿಫೈ ಮಾಡ್ಕೊಡಿದ್ವಿ. ಹೌದಾ? ನೆಕ್ಸ್ಟು ಇಂಡಿಪೆಂಡೆಂಟ್ ಅಂತ ಕೊಟ್ಟಿದ್ದಾರೆ. ಪಿ ಆಫ್ ಎ ಇಂಟರ್ಸೆಕ್ಷನ್ ಬಿ ಇಸ್ ಈಕ್ವಲ್ ಪಿ by 2 ಕೊಟ್ಟಾಗಾಯಿತು. ನೆಕ್ಸ್ಟ್ ಅದನ್ನು ಸಬ್ಸ್ಟಿಟ್ಯೂಟ್ ಮಾಡ್ಕೊಂಡು ನೆಕ್ಸ್ಟು ಸಿಂಪ್ಲಿಫೈ ಮಾಡ್ತಾ ಹೋಗ್ತಾ ಇದ್ವಿ ಅಷ್ಟೇ. ಹೌದಾ? ಇದೊಂದು ಇಷ್ಟು ಐಡಿಯಾ ಗೊತ್ತಿರ್ಬೇಕು ನಮಗೆ. ನೆಕ್ಸ್ಟ್ ಪ್ರಾಬ್ಲಮ್ 14.
A fair coin and unbiased die are tossed. Let A be an event. Head appears on the coin. Let A be an event. Head appear on the coin. And B be an event. And B be an event. 3 on the die. 3 on the die. Check whether A and B are independent or not. Check whether A and B are independent or not. ನೋಡಿ ಈ ಥರದ್ದು ಎಕ್ಸಾಮಿಗೆ 3 ಮಾರ್ಕ್ಸಿಗೆ ಕೇಳ್ತಾ ಇದ್ದಾರೆ. ಫಸ್ಟ್ ನೋಡಿ ಸ್ಯಾಂಪಲ್ ಸ್ಪೇಸ್ ಬರ್ಕೋಬೇಕು ನಾವೀಗ. ನಾವು ಸ್ಯಾಂಪಲ್ ಸ್ಪೇಸ್ ಇಸ್ ಈಕ್ವಲ್ ನೋಡಿ ಕಾಯಿನ್ ಮತ್ತು ಡೈನ ಥ್ರೋ ಮಾಡ್ತಾ ಇದ್ವಿ. ಕಾಯಿನಲ್ಲಿ ಹೆಡ್ ಟೇಲ್ ಬರ್ತದೆ, ಡೈನಲ್ಲಿ 1 2 3 4 5 6 ಬರುತ್ತೆ. ಅದಕ್ಕೆ ಇಲ್ಲಿ ಸ್ಯಾಂಪಲ್ ಸ್ಪೇಸ್ ನೋಡಿ H1 ಬರ್ಬೋದು, H2, H3, H4, H5, H6 ಹೌದಾ? ಈ ಸ್ಯಾಂಪಲ್ ಸ್ಪೇಸಲ್ಲಿ ಬರುತ್ತೆ. ಕಾಯಿನಲ್ಲಿ ಟೇಲ್ ಬಂತು ಅಂದ್ರೆ ಟೇಲ್ 1, ಟೇಲ್ 2, ಟೇಲ್ 3, ಟೇಲ್ 4, ಟೇಲ್ 5, ಟೇಲ್ 6. ಇದು ಸ್ಯಾಂಪಲ್ ಸ್ಪೇಸ್ ಆಗಿರುತ್ತಲ್ಲ. ದಟ್ ಇಂಪ್ಲೈಸ್ n of s is equal to 6 plus 6 ಅಂದ್ರೆ 12 ಬರುತ್ತೆ ಹೌದಾ? ನೋಡಿ ಗಿವನ್ ಏನಿರೋದು, ಗಿವನ್ A is an event ಏನಂತ ಹೇಳೋದು, ಹೆಡ್ appears on the coin ಹೌದಾ? appears on the coin ಅಂತ ಹೇಳಿದ್ರೆ that implies A is equal to head appears on the coin ಅಲ್ಲ. ಅಲ್ಲ ನೋಡಿ ಫಸ್ಟ್ ಲೈನ್ ಫುಲ್ ಬರುತ್ತಲ್ಲ, H1, H2, H3, H4, H5, H6. And that implies n of A is equal to 6. Okay? Now, probability of A is equal to n of A by n of S. And the 6 by 12 ಆಗ್ಬಿಟ್ಟು ಆನ್ಸರ್ 1 by 2 ಬರುತ್ತೆ ಹೌದಾ? ಅಂದರೆ P of A ಕ್ಯಾಲ್ಕುಲೇಟ್ ಮಾಡಿದ್ವಿ. ನೆಕ್ಸ್ಟ್ ನೋಡಿ ಗಿವನ್ B ಅಂತ ಹೇಳಿದ್ರೆ ಏನಂತ ಹೇಳಿದ್ರು, 3 on the die. 3 on the die ಹೌದಾ? ದಟ್ ಇಂಪ್ಲೈಸ್ B is equal to H3 ಮತ್ತು T3 ಬರುತ್ತೆ ಅಷ್ಟೇ ಹೌದಾ? ಅಂದರೆ n of B is equal to 2 ಅಲ್ಲ. ಅಂದರೆ ನಾವು P of B is equal to n of B by n of S. n of B 2 ಇದೆ, n of S 12 ಇದೆ ತಾನೆ. ಅಂದರೆ 2 by 12 ಅಂದ್ರೆ 1 by 6 ಬರ್ತದ. ಅಂದರೆ ನೋಡಿ ಎರಡು ಈವೆಂಟಿಂದು ಪ್ರಾಬಬಿಲಿಟಿ ಕಂಡುಹಿಡ್ಕೊಂಡಿದ್ವಿ. ಇಂಡಿಪೆಂಡೆಂಟ್ ಆಗುತ್ತಾ ಇಲ್ಲ ಚೆಕ್ ಮಾಡಬೇಕು ಅಂದರೆ P of A ಇಂಟರ್ಸೆಕ್ಷನ್ ಬಿನ P of A ಇಂಟು P of B ಆಗುತ್ತಾ ಇಲ್ಲ ಚೆಕ್ ಮಾಡಬೇಕು ಹೌದಾ? ಈಗ ನೋಡಿ ಇಂಟರ್ಸೆಕ್ಷನ್ ಕ್ಯಾಲ್ಕುಲೇಟ್ ಮಾಡ್ತೀನಿ ನಾನೀಗ. ನಾವು A ಇಂಟರ್ಸೆಕ್ಷನ್ B ಇಸ್ ಈಕ್ವಲ್ ಎರಡರಲ್ಲೂ ಕಾಮನ್ ಇರಬೇಕು. ನೋಡಿ H1, H2, H3 ಈ ಥರ ಇದೆ, ಇಲ್ಲಿ H3, T3 ಇದೆ. ಹಾಗಾದ್ರೆ ಕಾಮನ್ ಬರೋದು H3 ಅಷ್ಟೇ ತಾನೆ. H, 3 ಕಾಮನ್ ಬಂದ್ಬಿಡುತ್ತೆ. ದಟ್ ಇಂಪ್ಲೈಸ್ n of A intersection B is equal to 1. Here now P of A intersection B is equal to n of A intersection B by n of S ಅಂದ್ರೆ 1 by 12 ಬರುತ್ತೆ ಹೌದಾ? ಯಾಕಂದ್ರೆ ಸ್ಯಾಂಪಲ್ ಸ್ಪೇಸ್ 12 ಇದೆ. ಇದರಲ್ಲಿ ನಾವು P of A into P of B ಮಾಡ್ಕೊತೀವಿ. ನಾವು P of A into P of B. P of A ಅಂದ್ರೆ 1 by 2 into 1 by 6. ಇದನ್ನು 1 by 12 ಬರ್ತದೆ ತಾನೆ ಹೌದಾ? Therefore P of A intersection B is equal to P of A into P of B. That implies A and B are independent. ಹೋಯ್ತಲ್ಲ ಹೇಗೆ ಮಾಡ್ತಾ ಇದ್ದೀವಿ ಅಂತೇಳಿ ನೋಡಿ ಐಡಿಯಾ ಗೊತ್ತಾಗಬೇಕಷ್ಟೇ. ಈ ಥರ ಯಾವ್ದಾದ್ರು ಎರಡು ಈವೆಂಟ್ ಕೊಟ್ಬಿಟ್ಟು
ಇಂಡಿಪೆಂಡೆಂಟ್ ಆಗುತ್ತೆ ಇಲ್ಲ ಚೆಕ್ ಮಾಡಬೇಕು ಅಂದರೆ ಫಸ್ಟ್ ಎ ಬರ್ಕೊಳ್ಳಿ, ಬಿ ಬರ್ಕೊಳ್ಳಿ, ಅದು ಇಂಟರ್ಸೆಕ್ಷನ್ನು ಬರ್ಕೊಳ್ಳಿ. ನೆಕ್ಸ್ಟ್ ಎಲ್ಲದರದ್ದು ಪ್ರಾಬಬಿಲಿಟಿ ಕಂಡುಹಿಡಿಬೇಕು. ಪಿ ಆಫ್ ಎ ಇಂಟರ್ಸೆಕ್ಷನ್ ಬಿ ಇಸ್ ಈಕ್ವಲ್ ಪಿ ಆಫ್ ಎ ಇಂಟು ಪಿ ಆಫ್ ಬಿ ಬಂತು ಅಂದರೆ ದೆನ್ ಎ ಆ್ಯಂಡ್ ಬಿ ಆರ್ ಇಂಡಿಪೆಂಡೆಂಟ್ ಅಂತ ಹೇಳ್ತೀವಿ ಅಷ್ಟೇ. ಆಯ್ತಲ್ಲ ನೋಡಿ, ಈ ಥರ ಪ್ರಾಬ್ಲಮ್ಸ್ ಎಕ್ಸಾಮಿಗೆ 2 ಅಥವಾ 3 ಮಾರ್ಕ್ಸಿಗೆ ಕೇಳ್ತಾ ಇದ್ದಾರೆ, ಅದಕ್ಕೆ ಐಡಿಯಾ ಗೊತ್ತಿರಬೇಕು. ಆಯ್ತಲ್ಲ, ನಾನು ನೆಕ್ಸ್ಟ್ ಕ್ಲಾಸಲ್ಲಿ ಇದೇ ಥರದೊಂದಿಷ್ಟು ಪ್ರಾಬ್ಲಮ್ಸ್ನ ಮಾಡ್ಕೊತೀವಿ. ಆಯ್ತಲ್ಲ, ಥ್ಯಾಂಕ್ ಯು.